ಇವತ್ತು ಆಸ್ಪತ್ರೆ ಚೆಕಪ್ ಬೇರೆ ಇತ್ತು. ಇನ್ನೇನು 5 ತಿಂಗಳು ಆಯ್ತಾ ಬಂತು. ಚೆಕಪ್ ಬೇರೆ ಮಾಡಿಸ್ಬೇಕು. ನನ್ನ ಗಂಡ ಬೇರೆ ಎಲ್ಲೋ ಓದತ್ಲಾಗ ವ್ಯಾಪಾರ ಗೀಪಾರ ಅಂತ ಅಂದ್ಕೊಂಡು ನಾನು ತಾನೇ ಇನ್ನೇನು ಮಾಡಲಿ ಇವಾಗ. ಈಗ ನಾನೇ ನಮ್ಮ ಅಮ್ಮನ ಕರ್ಕೊಂಡು ಅತ್ಲಾಗ ಹೋಗ್ಬಿಟ್ಟು ಬರ್ಬೇಕು ಚೆಕಪ್ಗೆ. ನನ್ನ ಗಂಡಂಗೆ ನನ್ನ ಮೇಲೆ ಪಿರುತಿನೇ ಇಲ್ಲಪ್ಪ. ಬಸ್ರಿ ಅಂತಂದ್ರೂ ಏನು ಬೇಕಾ ಬ್ಯಾಡವಾ ಏನು ಕೇಳೋದೇ ಇಲ್ಲ. ಸುಮ್ಮನೆ ಹೆಂಗೋ ಅತ್ಲಾಗಿ ಮನೆ ಒಂದು ಬಂದೈತಲ್ಲ ನಮಗೆ, ಅಷ್ಟೇ ಸಾಕ್ತಾಗ. ಮಗಳೇ ಏನೇ ಮಾಡ್ತಿದ್ಯಾ? ಏನಿಲ್ಲಮ್ಮ, ಒಂದು ತುಸ ಬಿಸಿನೀರು ಕಾಯಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬಂದೆ. ಅಮ್ಮ ಇವತ್ತು ಡಾಕ್ಟ್ರದ್ದು ಚೆಕಪ್ ಐತೆ ಕಣಮ್ಮ, ಇವತ್ತು ಆಸ್ಪತ್ರೆಗೆ ಹೋಗ್ಬೇಕು. ನನ್ನ ಗಂಡ ಅಂತೂ ಒಂದು ದಿನಕ್ಕೂ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಿಲ್ಲ. ಅವ್ನ ಮಕ ಮುಚ್ಚ ಯಾವಾಗೂ ಕ್ಯಾಮೆ 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 ಅಂತ ಹೇಳ್ಬಿಟ್ಟು ಹೊರಗಡೆ ಇತ್ತಾನೆ ಕಣಮ್ಮ. ಇನ್ನೇನು ಮಾಡೋಕ್ಕಾಯ್ತದೆ ನೋಡಿ, ಬಸ್ ಹತ್ಕೊಳತ್ಲಾಗೆ ಹೋಗ್ಬಿಟ್ಟು ಅತ್ಲಾಗ ತೋರಿಸ್ಕೊಂಬಿಟ್ಟು ಬಂದ್ಬಿಡನಿ. ಇನ್ನೇನು ಮಾಡೋಕ್ಕಾಯ್ತದೆ? ಸುಮ್ಮನೆ ಆಮೇಲೆ ಚೆಕಪ್ ಮಾಡಿಸ್ಕೊಳಕ್ಕೆ ಹೋಗಲಿಲ್ಲ ಅಂದ್ರೂ ಕಷ್ಟ ಆಯ್ತದೆ. ಡಾಕ್ಟ್ರು ಬರ್ಬೇಕಣಮ್ಮ ಅಂತ ಹೇಳ್ಬಿಟ್ಟು ಹೇಳೋರೆ. ಲೇ ಅಯ್ಯೋ ಅಳಿಯಂದ್ರು ಈಗ ಬಂದರು ನೋಡು ಮನೆಗೆ. ಅಳಿಯಂದ್ರು ಬಂದವ್ರೆ, ಅಳಿಯಂದ್ರು ನೀನು ಕರ್ಕೊಂಡು ಹೋಗ್ಬಿಟ್ಪ. ಅಯ್ಯೋ ಯಾರ ನೋಡಿದ್ರೆ ಗಂಡ ಎಂಟ್ರು ದೂರ ಹೋಗ್ಬಿಟ್ಟವ್ರು ಎನ್ಕೊಬಿಡ್ತಾರೆ ಅಷ್ಟೇ. ಗಾಡಿ ಐತಲ್ಲ ನಿನ್ನ ಗಂಡನ ಗಾಡಿನಾಗೆ ಸುಮ್ಕೇನ್ಯಾ ಹೋಗ್ಬಿಟ್ಟು ಬರ್ರಿ. ಇನ್ನು ನಾನಿನ್ನೇನಕ್ಕೆ ಬಸ್ ಹತ್ತ ಇಳಿಯ ಮಾಡ ನಡಿಯ ಸಾಕಾಗೋಯ್ತದೆ. ಯಾವಾಗ ನಿನ್ನ ಗಂಡ ಬಂದವನಿ ಸುಮ್ಕೇನಿ ಅತ್ಲಾಗೆ ನಯಸ್ ಮಾಡ್ಬಿಟ್ಟು ಕರ್ಕೊಂಡು ಹೋಗು. ಸುಸ್ತಾಯ್ತೈತಿ ಆಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ಹೇಳೋ ಒಂಚೂರು ಬತ್ತನವಾಗ. ಅಮ್ಮ ನಮ್ಮ ಅಮ್ಮೆಲ್ಲೇ ರೀ? ನಿಮ್ಮಮ್ಮ ಯಾವುದೋ ಪಕ್ಕದ ಮನೆ ತಗೆ ಮಾತಾಡೋಕ್ಕೇನು ಹೋಗೈತೆ ಅಂತ ಅನ್ನಿಸ್ತದೆ ರೀ. ನೀವು ಇವಾಗ ಬಂದಿದ್ದು ಒಳ್ಳೇದೇನೇ ಆಯಿತು. ಇವತ್ತು ಡಾಕ್ಟ್ರದ್ದು ಚೆಕಪ್ ಇತ್ತು ರೀ, ಹೋಗ್ಬಿಟ್ಟು ಬರ್ಬೇಕಿತ್ತು ಆಸ್ಪತ್ರೆಗೆ. ಬರ್ರಿ ಹೋಗ್ಬಿಟ್ಟು ಡಾಕ್ಟರ್ ಚೆಕಪ್ನ ಮಾಡಿಸ್ಕೊಂಬಿಟ್ಟು ಒಂದೇ ಕಿತ್ತ ಬಂದ್ಬಿಡನಿ. ಬರ್ರಿ ಹೋಗನಿ. ಯಾಕೆ ಯಾವಾಗೂ ನಾನೇನೇ ಬಂದ್ಬಿಟ್ಟು ಕರ್ಕೊಂಡು ಹೋಯ್ತಾ ಇದ್ದ? ನಿಮ್ಮ ಅಮ್ಮನ ಜೊತೆ ಯಾವಾಗೂ ಹೋಯ್ತಾ ಇದ್ದೆ. ಇವಾಗ ಏನು ಹೊಸ್ದಾಗೆ ಬಾ 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 ಅಂತ ಕರೆಯೋದು? ಹೋಗಿ ಸುಮ್ಕೇನಿಯ, ನನಗೂ ಟೇಮ್ ಇಲ್ಲ, ನನಗೂ ಕ್ಯಾಮೆ ಐತೆ, ಹೋಗ್ಬೇಕು ನಾನು ರೀ. ಇವಾಗಲೇ ನೀವು 5 ತಿಂಗಳು ನನಗೂ ಸುಸ್ತಾಗಕ್ಕಿಲ್ವಾ? ಹೇಳಿ, ನಿಮ್ಗೆ ನನ್ನ ಮೇಲೆ ಹೊಸಿನೂ ಪಿರುತಿ ಇಲ್ಲ ಅನ್ನಂಗೆ ಏನು ಆಡ್ಕತ್ತಿದ್ದೀರಪ್ಪ ನೀವಂತೂ. ನನ್ನ ಮೇಲೆ ನಿಮಗೆ ಪಿರುತಿನೇ ಇಲ್ಲ ಅಂತ ಅನ್ನಿಸ್ತದೆ. ಅಲ್ಲ ರೀ, ಸುಸ್ತಾಯ್ತೈತೆ, ಬಸ್ ಹತ್ಬಿಟ್ಟು ಇಳಿಯೋಕ್ಕಾಗಕ್ಕಿಲ್ಲ. ಗಾಡಿನಾಗ ಕರ್ಕೊಂಡೋದ್ರೆ ಬೇಡ ಅಂತ ಅಂತಾರ. ಏನಾಯ್ತದೆ? ಕರ್ಕೊಂಡೋಗಿ ಸುಮ್ಕೇನೇನಿಯ, ನನಗೂ ಸುಸ್ತಾಗಿ ವಾಂತಿಗಳು ಶಾನೆ ಆಯ್ತಾವೆ. ನನಗೂ ಆಯ್ತಾ ಇಲ್ಲ. ನಿಮ್ಗೇನೇ ಮಗುವಾಗಿದ್ರೆ ಸಂದಕ್ಕಿರೋದು, ಅವಾಗ ಗೊತ್ತಾಗೋದು ನೋವೇನು ಅಂತ ಹೇಳ್ಬಿಟ್ಟು. ಸರಿ 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 ಬಡ್ಕಬೇಡ, ಒತ್ತಿ ಸುಮ್ಕಿರು, ಕರ್ಕೊಂಡೋಯ್ತೀನಿ. ಅದು ಯಾಕಂಗೆ ಬಡ್ಕೋತಿಯ ಸುಮ್ಕೇನಿಯ? ನೋಡು ಶಾನೆ ಹೊತ್ತು ಟೇಮ್ ಇಲ್ಲ ನನಗೆ. 10 ನಿಮಿಷಕ್ಕೆ ರೆಡಿ ಆಗಿರು. ಬಿರ್ನ ರೆಡಿ ಆದರೆ ಬಿರ್ನ ಕರ್ಕೊಂಡೋಗ್ಬಿಟ್ಟು ಬಿರ್ನ ಕರ್ಕೊಂಡ್ಬಂದ್ಬಿಡ್ತೀನಿ. ಅಯ್ಯೋ ನಾನೇನು ರೆಡಿನೇ ಆಗಿದ್ದೀನಿ ರೀ, ನಂದೇನು ತೊಂದರೆ ಇಲ್ಲ. ಮತ್ತು ಬಾ ಬಿರ್ನ. ಅಮ್ಮ ಸರಿ ಸರಿ, ನನ್ನ ಗಂಡನ ಜೊತೆ ಹೋಗ್ಬಿಟ್ಟು ಹಂಗೆ ನೀವು ಏನ ಮಸಾಲೆ ದೋಸೆ ತಿನ್ಕೊಬಿಟ್ಟು ನಿನ್ಗೂ ಪಾರ್ಸಲ್ ತಗೊಂಡು ಬಂದ್ಬಿಡ್ತೀನಿ ಹೇಳು. ಸರಿ ಕಣಮ್ಮಿ, ಹುಷಾರು. ನಿನ್ನ ಗಂಡನ ಕೈಯಾಗ ಹಿಡ್ಕೊಳ್ಳೋದು ಕಲ್ತ್ಕ, ಇಲ್ಲ ಬಿಟ್ಟು ಅಂಟೋಗ್ಬಿಡ್ತಾನೆ ಅಷ್ಟೇ ನೀನಿಯ. ಗೊತ್ತಿವಳಮ್ಮ ನನ್ನ ಗಂಡು ನಾನು ಹೆಂಗೆ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು. ಯಾಕೋ ಯಾಕೆ ಹಿಂಗೊಳ್ಳೆ ಸೀರಿಯಸ್ ಆಗಿ ಎಲ್ಲೂ ಕರ್ಕೊಂಡು ಹೋಯ್ತಾ ಇದೆಯಾ? ಏನೇನೇ ಹೊಸಿ ಏನೋ ಮಾಡಕ್ಕೋಗ್ಬಿಟ್ಟು ಪೊದ್ದಿಗೆ ಏಟ್ ಬಿದ್ಬಿಟ್ಟೈತೆ ಸೊಂಟಕ್ಕೆನೆಯ. ಅಯ್ಯೋ ನಾನು ಪರಿ ಕಿತ್ತಾಡಕ್ಕೆ ಹೋಗ್ಬಿಟ್ಟು ಸೊಂಟ ಮುರಿದ್ಬಿಟ್ವಿ ಪೊದ್ದಿದ. ಪೊದ್ದಿ ಅಮ್ಮಕ್ಕನಾಗೇನೆಯ ಬೈಕೊಂಡು ಕುಂತಿತ್ತಾಳು ನನ್ನಂತೂ. ಅದಕ್ಕೆ ನೀನು ಯಾಕೆ ಬೇಕು? ಫ್ರೆಂಡ್ ಅಲ್ವಾ, ತೆಪ್ಪಾಯ್ತು ಅಂತ ಕೇಳ್ಬಿಟ್ಟು ಹೆಂಗ ಅವಳು ನೋಡ್ಕೊಂಬಿಟ್ಟು ಬರಣಿ ಅಂತ ಹೇಳ್ಬಿಟ್ಟು ಹೋಯ್ತಾ ಇದ್ದೀನಿ. ನೀನು ಒಬ್ಳ ಇನ್ನೇನು ಮಾಡ್ತೀಯ ಮನೆಯಾಗೆ ಅಂತ ಹೇಳ್ಬಿಟ್ಟು ನಿನ್ನೂ ಕರ್ಕೊಂಡು ಹೋಯ್ತಾ ಇದ್ದೀನಿ. ಬಾ ಪಾಪ ಪೊದ್ದಿ ನೋಡ್ಕೊಂಬಿಟ್ಟು ಬರನಿ. ಹೌದೇ? ಸರಿ ಕಣಕ್ಕ, ಬಾ ಹೋಗನಿ ಪಾಪ. ಅಲ್ಲಿ ನೀನು ಏನು ವಿಷಯನೂ ಮಾತಾಡಕ್ಕೆ ಹೋಗ್ಬೇಡ. ಮೊದಲೇ ಪೊದ್ದಿ ಫುಲ್ಲು ಗರಮ್ ಆಗೋಗ್ಬಿಟ್ಟವಳೆ. ಆಮೇಲೆ ನಿನ್ನೂ ಶಾನೆ ಗರಂ 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 ಅಂತ ಆಗೋಗ್ಬಿಡ್ತಾಳೆ. ಸುಮ್ಮನೆ ಯಾಕೆ ಬೇಕು? ಏನು ಮಾತಾಡಕ್ಕೆ ಹೋಗ್ಬೇಡ, ಸುಮ್ಮನೆ ಇರು. ನಾನು ಮಾತಾಡ್ಬಿಟ್ಟು ಹೆಂಗೋ ಅವಳಿಗೆ ಸಮಾಧಾನ ಮಾಡ್ತೀನಿ. ಪಾರ ಇಷ್ಟೊತ್ತಾಗಲೇ ಹೋಗ್ಬಿಟ್ಟು ಸಮಾಧಾನ ಮಾಡಿತ್ತಾಳೆ. ನಾನೇನಿಯ ಇನ್ನೂ ಹೋಗಿಲ್ಲ ಸಮಾಧಾನ ಮಾಡೋಕ್ಕೆ. ಈಗ ಹೋಗ್ಬಿಟ್ಟು ಸಮಾಧಾನ ಮಾಡಬೇಕು. ನೋಡಿ ನೋಡಿ, ಏನು ಅಲ್ಲೇನು ಮಾತಾಡಬೇಡ ನೀನು ಶಾನೆ, ಸುಮ್ಕೆ ಇರು ಸರಿನಾ? ಅಯ್ಯೋ ನಾನೇನಕ್ಕ ಮಾತಾಡಲಿ, ಬಾ ಹೋಗನಿ. ಬಾಯ್ ಬಿರ್ನಾ, ಬಾ ಸುಮ್ಕೇನಿಯ ಬಿರ್ನ ಹತ್ಕ. ಬರೀ ಅದು ಇದು ಪುರಾಣೇನಿ ಆಯ್ತು. ಎಷ್ಟೊತ್ತು ಕಾಯ್ಬೇಕು ನಾನಂತನ್ವೇ? ನಂಗೆ ಮೊದಲೇ ಟೇಮ್ ಇಲ್ಲ. ಬಾ ಸುಮ್ಕೇನಿಯ ಬಿರ್ನ ಹತ್ಕ. ಇರ್ರಿ ಬಂದೆ. ಅಯ್ಯೋ ಪ್ರೂಫ್ ಕರ್ಕೊಂಡು ಹೋಯ್ತಿದ್ರಾ? ಎಲ್ಲ ಹೆಂಗೆ ಆಡ್ಕೊಳ್ಳೋರು ಗೊತ್ತೇ? ನಿನ್ನ ಗಂಡು ನಿನ್ನ ಮೇಲೆ ಪಿರುತಿನೇ ಇಲ್ಲ. ಹಂಗೆ ಹಿಂಗೆ ಅಂತ ಆಡ್ಕೊಳ್ಳೋರಿಗೆಲ್ಲ ಸರಿಯಾಗಿ ಹೇಳ್ಬಿಟ್ಟು ಬರ್ಬಾರ್ದಾ? ಅದಕ್ಕೆ ಏನಾಯ್ತದ ನಿಮಗೆ? ಹೊತ್ತು ನಿಂತ್ಕೊಂಡೇನು ಬೇಡ ಅಂತ ಅಂತದ? ವಾ ಏನು ಮಮ್ತಿ ಎಲ್ಗೂ ಹೊಂಟ್ಬಿಟ್ಟೆ? ನನ್ನ ಗಂಡ ಬಾ ಚೆಕಪ್ಗೆ ನಾನೇ ಕರ್ಕೊಂಡೋಯ್ತೀನಿ. ಚೆಕಪ್ ಕರ್ಕೊಂಡೋಗ್ಬಿಟ್ಟು ಹಂಗೆ ಅಲ್ಲಿ ಓಡಾಡ್ಕೊಂಬಿಟ್ಟು ಮಸಾಲೆ ದೋಸೆ ಏನೋ ತಿನ್ಕೊಬಿಟ್ಟು ಬರನಿ. ಬಾ ಬಾ ಬಾಬಾ ಅಂತ ಬಲವಂತ ಮಾಡ್ದ ಕಣಕ. ಅದಕ್ಕೆ ಹೋಯ್ತಾ ಇದ್ವಿ. ಅಯ್ಯೋ ನನ್ನ ಗಂಡ ಯಾವಾಗೂ ಶಾನೆ ಅದು ಇದು ಕೆಲಸ ವ್ಯಾಪಾರ ಅಂತ ಬಿಸಿನೇ ಇರ್ತಾರಲ್ಲ. ಫ್ರೀ ಇದ್ದಾಗ ಏನೋ ಕರ್ಕೊಂಡು ಹೋಗಿದ್ದಂಗೆ ಇರ್ತಾರೆ, ಕರ್ಕೊಂಡು ಹೋಗಿ ಹೋಯ್ತಾರಲ್ಲ. ಅದಕ್ಕೆ ಹೊಂಟಿದ್ದೀನಿ. ಹೋಗ್ಬಿಟ್ಟು ಬಾ ಕಣವ, ಒಳ್ಳೇದಾಗ್ಲಿ. ಈಗ ಮುರ್ಬಾದಾಗ ಬಂದು ನಿನ್ನ ಗಾಡಿ ಹತ್ತತ್ಯೋ ಇಲ್ಲ ನೀನು ನಿಮ್ಮ ಅಮ್ಮನ ಜೊತೆ ಬಸ್ಸಾಗ ಹೋಯ್ತೀಯೋ? ಈಗ ಯಾಕೆ ಒಳ್ಳೆ ಸಿಡುಕ್ ಮೂತಿ ಸಿದ್ಧ ಮಾಡ್ಕೊಂಡಾಗ ಮಕ ಮಾಡ್ಕತ್ಯಾ? ಹೇಳಿದ್ರೆ ಏನಾದ್ರು ಗಂಟೋಯ್ತದ? ಎಲ್ಲರೂ ನಾನು ಹೆಂಗೆ ಆಡ್ಕತ್ತಾರ ಗೊತ್ತಾ? ನೀನು ವಾರಕ್ಕೆ 3 ದಿನ ಅಲ್ಲಿ ಇಲ್ಲಿ ಅಂತ ಅಳಿತಾ ಇತ್ತೀಯ. ನನ್ನ ಜನ ಹೆಂಗೆ ಆಡ್ಕತ್ತಾರೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತು. ಹೊಸಿ ನೀವು ಬಾಯಿ ಮುಚ್ಕೊಂಡು ಇರ್ತೀರಾ? ನಿಂದು ಬರೀ ಇದೇನೇ ಆಯಿತು. ಕಂಡರ ಬಗ್ಗೆ ಮಾತಾಡೋದೇನೇನಿಯ? ಹೊತ್ತು ಬಾರಿ ಗಾಡಿಯ ಹೆಂಗಿರ್ಬೇಕು ಹಂಗಿರ್ಬೇಕು. ಯಾವಳೇನ ಅನ್ಕೊಂಡಿ ನಿಂಗೆ ಯಾಕೆ? ಹೊತ್ತು ಬಾ ಹಂಗೇನಿಯ, ಹೊಸಿ ಹುಷಾರ ಕುಂತ್ಕ. ಅಯ್ಯೋ ನಿನಗೆ ಹೋಗಿ ನಿನ್ನ ಹತ್ರ ನಾನು ಇದು ಮಾಡ್ಕೋಬೇಕಲ್ಲ, ಅದು ಕತೆಯೋಳು. ಸುಮ್ಕಿರ್ರಿ, ನಾವು ಯಾರಿಗೂ ಏನು ಕಮ್ಮಿ ಇಲ್ಲ ನೋಡಿ. ಹೊಸ ಮನೆ ಗಾಡಿ ಬೇರೆ ಯಾವುದೋ ಸೆಕೆಂಡ್ ಗಾಡಿ ತಗೊಬಿಟ್ಟು ಬಂದಿದ್ದೀರಾ? ಇದಕ್ಕಿನ್ನ ಬೇಕೇ ನೋಡಿರಿ ಸುಮ್ಕೇನೇನಿಯ. ಅಯ್ಯೋ ದೇವ್ರೆ, ಇವಳು ನೋಡ್ಬಿಟ್ಲ ಗಂಡನ್ನ ಮಮತಿ ಜೊತೆ ಹೋಗ್ತಾವಳಲ್ಲ.
ಮುಗೀತು ಮುಗೀತು ಕತೆ ಮುಗೀತು ರೀ. ಎಲ್ರೂ ನೋಡ್ಲಿ ಹೊಸಿ ನಿಧಾನ ಗಾಡಿ ಓಡಿಸ್ಕೊಂಡು ಹೋಗಿ, ಏನಾಗಕ್ಕಿಲ್ಲ. ಬರ 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 ಅಂತ ಓಡಿಸ್ಕೊಂಡು ಹೋಗ್ಬೇಡಿ. ನೀವು ಒಳ್ಳೆ ಹೊಸಿ ನಿಧಾನಕ್ಕೆ ಓಡಿಸ್ಕೊಂಡು ಹೋಗಿ ಊರ್ದಾಟ ಗಂಟನುವೆ. ಹ್ಞೂ ಬಿಡೆ, ನಿಧಾನಕ್ಕೆ ಯಾರಿಗೂ ಕಾಣಿಸ್ತಿದ್ದಂಗೆ ಓಡಿಸ್ಕೊಂಡು ಹೋಗ್ತೀನಿ ರೀ. ಎಲ್ರಿಗೂ ಕಾಣಂಗೆ ಓಡಿಸ್ಕೊಂಡು ಹೋಗ್ಬೇಕು ನೀವು ಗಾಡಿಯ. ಅಯ್ಯೋ ನನ್ನ ಗಂಡ ಇದ್ದಂಗೆ ಅವನಲ್ಲ, ನನ್ನ ಗಂಡನೇ ಅನ್ನಿಸ್ತದೆ. ನನ್ನ ಗಂಡನೇನಿಯ, ನಮ್ಮದೇ ಅಲ್ವಾ ಗಾಡಿ ಅದು, ನಮ್ಮದೇ ಗಾಡಿ. ಆದರೆ ನನ್ನ ಗಂಡನ ರೀ 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 ಅಯ್ಯೋ ರೀ ನಿಂತ್ಕೊಳ್ಳಿ ರೀ. ಅಯ್ಯೋ ಶಿವನೇ, ಮುಗೀತು ಮುಗೀತು ಸರೋಜಿ, ನಿನ್ನ ಕತೆ ಮುಗೀತು ಅಂದರೆ ಮುಗೀತು. ಇಬ್ಬರು ತಗ್ಲಾಕಣಂಗೆ ಆಯ್ತದೆ. ಯಾಕೆ ಬೇಕು? ಏನಾರ ಒಂದು ಡೌ ಮಾಡ್ಬಿಟ್ಟು ಸುಮ್ಕೇನಿಯ ಕಳಿಸ್ಬಿಡ ಇವತ್ತು ಇವಳನ್ನ ಮನೆಗೆ. ಸುಮ್ಮನೆ ಇಲ್ಲಿ ಇರಿಸ್ಕೊಂಡಷ್ಟು ನನಗೆ ತಲೆನೋವು ಜಾಸ್ತಿ. ನನ್ನ ತಲೆಗೆ ತಗೊಂಡ್ಬಿಟ್ಟು ನನ್ನ ಬುಡಕ್ಕೆ ತಗೊಂಡ್ಬಿಡ್ತಾಳೆ. ಇವಳು ನೋಡಿ ಓಡೈತಾವಳಲ್ಲಪ್ಪ ಗಾಡಿಯಿಂದೆ. ಅಯ್ಯೋ ಇವಳ್ದೇನೆಯ ಗಾಡಿ ಅದು. ಅಯ್ಯೋ ದೇವ್ರೆ, ಈ ನನ್ನ ಮಗ ಕಂಡೋರ್ ಗಾಡಿ ತಗೊಂಡ್ಬಿಟ್ಟು ಬಿಲ್ಡಪ್ ಏನು ಕೊಡಬೇಕಿತ್ತು, ಇವಾಗ ಏನಿಯ ಬರಬೇಕಿತ್ತ. ಥೂ ಸರೋಜಕ್ಕ, ನನ್ನ ಗಂಡ ಸರೋಜಕ್ಕ, ನನ್ನ ಗಂಡ ಅದು ನಮ್ದೇ ನೆನೆಯ ಗಾಡಿ ಸರೋಜಕ್ಕ. ಯಾರನ್ನ ಕೂರಿಸ್ಕೊಂಡು ಹೋಯ್ತಾನ ಸರೋಜಕ್ಕ? ಯಾರಿರ್ಬೋದು ಸರೋಜಕ್ಕ? ನನ್ನ ಗಂಡನೇ ಸರೋಜಕ್ಕ. ಅಯ್ಯೋ ನೀನು ಯಾರನ್ನ ನೋಡ್ಬಿಟ್ಟು ಯಾರು ಅಂತ ಅನ್ಕೊಂತ ಇದೆಯಾ ಕಣಮ್ಮಿ? ನಿನ್ನ ಗಂಡ ಅಲ್ಲ, ನಿನ್ನ ಗಂಡ ಇಲ್ಲಿಗೆ ಏನಕ್ಕೆ ಬರ್ತಾನೆ? ನಮ್ಮೂರ್ಗೆ ಏನಕ್ಕೆ ಬರ್ತಾನೆ ನಿನ್ನ ಗಂಡ? ಯಾರೋ ನೋಡ್ಬಿಟ್ಟು ನೀನು ತೆಪ್ಪು ತಿಳ್ಕೊಂಡಿದ್ಯಾ ಅಂತ ಅನ್ನಿಸ್ತದೆ. ನಿನ್ನ ಗಂಡ ಅಲ್ಲ, ಸುಮ್ಕಿರು. ಬ್ಯಾರೆ ಯಾರೋ ಇರ್ಬೇಕು ಅಷ್ಟೇ ನೆನೆಯ. ನೀ ಸುಮ್ಮನೆ ಯಾಕೆ ಏನೇನೋ ಅನ್ಕೋತೀಯ? ನೀನು ಬರೀ ಬ್ರಾಹ್ಮಣಿಗೆ ನೀನೇ ಬದುಕ್ತೀಯ. ನಡಿ ಹೋಗಿ ಪೊದ್ದಿನ ಮಾತಾಡ್ಸ್ಕೊಂಡ್ಬಿಟ್ಟು ಸರ್ನ ಬಂದ್ಬಿಡನಿ. ಆಮೇಲೆ ಹೊಲ್ತಕ್ಕೆ ಹೋಗ್ಬಿಟ್ಟು ಏನ ಕಿತ್ಕೊಂಡು ಬಂದು ಸಾರ್ಗೇರು ಮಾಡ್ಕೊಂಡು ತಿಂದ್ರಾಯ್ತು. ನಿನಗೋಸ್ಕರ ಕೋಳಿನೇ ಕುಯ್ದುಬಿಡ್ತೀನಿ ನೋಡಿ. ಸುಮ್ಮನೆ ಯಾರ್ಯಾರೋ ಹೋದ್ರೆ ಯಾರ್ಯಾರೋ ಬಂದರೆ ನಮ್ಮವರು ನಮ್ಮ ಯಜಮಾನ್ರು ಅಂತಲೇ ಅನ್ಕೊಬಿಡ್ತೀಯ. ನಿನ್ನ ಗಂಡ ಊರಾಗವನಿ ಅಂತ ಹೇಳ್ದೆ. ಹೂ ಕಣಕ್ಕ, ಊರಾಗೇನೇ ಇದ್ದ. ಆದರೆ ನನ್ನ ಎಣ್ಣೆ ಬಂದಿದ್ದು ಅವನ ಊರಾಗೇನೇ ಇದ್ದ. ಇವತ್ತು ಏನಾರ ಬಂದ್ಬಿಟ್ಟ ಅಂತ ದೇವರಣೆ. ನನ್ನ ಗಂಡನೇ ಸರೋಜಕ್ಕ, ನನ್ನ ಗಂಡನೇನಿಯ. ಅದು ನನ್ನ ಗಾಡಿನೇನಿಯ, ಕಣ್ಣಾರೆ ನೋಡಿವ್ನಿ ನನ್ನ ಗಾಡಿನೇನಿಯ. ಅಂದರೆ ನನ್ನ ಗಂಡ ಇನ್ನೊಂದು ಮದುವೆ ಮಾಡ್ಕೊಂಡವನಿ ಅಂತ ಅನ್ನು. ಅಯ್ಯೋ ನೀನು ಹಂಗೆಲ್ಲ ತೆಪ್ ತಿಳ್ಕೊಬೇಡ. ನಿನ್ನ ಗಂಡ ಇನ್ನೊಂದು ಮದುವೆ ಮಾಡ್ಕೊಂಡು ಯಾಕೆ ಮಾಡ್ಕೊಂಡಿರ್ತಾನೆ? ಏನಿರಲ್ಲ ಅಂತ ಅನ್ಕೋತೀನಿ. ನೀನು ಸುಮ್ಮನೆ ಟೆನ್ಷನ್ ಮಾಡ್ಕೊಂತೀಯ. ನೀನು ಸುಮ್ಕೇನಿಯಾ ಊರಿಗೆ ಹೊಂಟೋಗ್ಬಿಡು. ಊರಿಗೆ ಹೋಗು. ನಿನ್ನ ಗಂಡ ಊರಾಗೇನಿಯ ಇತ್ತಾನೆ. ನೀನು ಊರಿಗೆ ಹೋಗೋದೇನಿಯಾ ಸರಿ. ಊರಿಗೆ ಹೋದ್ರೆ ಅಲ್ಲಿ ಊರಾಗೇನಿಯ ನಿನ್ನ ಗಂಡ ಇತ್ತಾನಲ್ಲ. ನೀನು ಹೇಳೋದು ಸರಿನೇನಿಯ. ಈಗ ತಕ್ಷಣ ಊರಿಗೆ ಹೊಂಟ್ಬಿಡ್ತೀನಿ. ಊರಾಗ ನನ್ನ ಗಂಡ ಇದ್ದರೆ ಅವನು ಇವನಲ್ಲ ಅನ್ನಂಗೆ. ಇಲ್ಲ, ನನ್ನ ಗಾಡಿ ನನ್ನ ಗಂಡ ಇಬ್ರು ಮಂತಾಗಿದ್ದರೆ ಸರಿ, ಇವನಲ್ಲ ಅಂತ ನಂಬ್ತೀನಿ. ಆದರೆ ಮಂತಾಗೇನಾದ್ರೂ ಗಾಡಿ ನನ್ನ ಗಂಡ ಇಬ್ಬರು ಇಲ್ಲ ಅಂತಂದರೆ ಯಾಕ ಇಲ್ಗೇನಿಯ ಬತ್ತೀನಿ. ಅವಳು ಯಾರು ಅಂತ ಹೇಳ್ಬಿಟ್ಟು ನಾನು ನೋಡಲೇಬೇಕು ಕಣಕ್ಕ, ನೋಡಲೇಬೇಕು. ಅದಕ್ಕೆ ನೀವೆಲ್ಲ ಹೇಳೋದು ನಿಜನೇನಿಯ. ನನ್ನ ಗಂಡ ಅದಕ್ಕೇನೇನಿಯ ನನ್ನನ್ನು ಎಲ್ಗೂ ಕರ್ಕೊಂಡೋಯ್ತಿರ್ಲಿಲ್ಲ, ಅವ್ರ ಮನೆಗೂ ಕರ್ಕೊಂಡೋಯ್ತಿರ್ಲಿಲ್ಲ. ಇನ್ನೊಂದು ಸಂಬಂಧ ಏನೋ ಇಕ್ಕೊಂಡವನಿ ಅಂತ ಅನ್ನಿಸ್ತದೆ. ನನ್ನ ಮಗ ಸಂಬಂಧ ಇಕ್ಕೊಂಡ್ರೆ ನಿಜ ಹೋಗ್ಬಿಟ್ರಕ್ಕ. ಜುಟ್ಟೆಲ್ಲ ಹಂಗೆ ತರದು ಬಿಸಾಕ್ಬಿಡ್ತೀನಿ. ತಲೆನಾಗ 4 ಕೂದಲು ಇಲ್ವಲ್ಲ, ಈಗ ಮತ್ತೆ ಕೂದಲು ಇಲ್ದಂಗೆ ಮಾಡಾಕ್ಬಿಡ್ತೀನಿ. ಲೋಪರ್ ಬಡ್ಡಿ ನನ್ನ ಮಗಂಗೆ. ನೋಡ್ತಾ ಇರು ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಇವಳು ಯಾರು ಅಂತ ನನಗೆ ಗೊತ್ತಾಗಬೇಕು. ಬಾ ಬಿರ್ನ ಹೋಗ್ಬಿಟ್ಟು ಮಂತಕ್ಕೆ ಹೋಗ್ಬಿಡೋಣ. ಬಿರ್ನ ಮಂತಕ್ಕೆ ಹೋಗ್ಬಿಟ್ಟು ನಾನು ಹೊಂಟ್ಬಿಡ್ತೀನಿ ನಮ್ಮ ಊರಿಗೆ. ಇನ್ನೇನು ಅರ್ಧ ಗಂಟೆಗೆ 1 ಗಂಟೆಗೆಲ್ಲ ಹೊಂಟೋಗ್ಬಿಡ್ಬೋದಲ್ಲ, ಅರ್ಧ ಮುಕ್ಕಾಲು ಗಂಟೆಗೆ. ನೀ ಬಸ್ ಐತಲ್ವ ಇವಾಗ? ಊರ್ ಬಸ್ಸೇನೆ ನೀ ಐತೆ. ಮತ್ತೆ ಆ ಊರ್ ಬಸ್ಗೆ ನೀನು ಎತ್ಕೊಂಡು ಹೊಂಟೋಗ್ಬಿಡ್ತೀನಿ ಕಣಕ್ಕ. ಹೊಂಟೋಗಿ ಅಲ್ಲಿ ನೋಡ್ತೀನಿ ಗಾಡಿ ನನ್ನ ಗಂಡ 2 ಇರಬೇಕು. ಅವ್ನಿಗೆ ಹೇಳ್ಬಿಟ್ಟು ಬಂದಿದ್ದೆ ನಾನು 2-3 ದಿನ ಬರೋಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಆದರೆ ಇವತ್ತೇನೆ ನೀವು ಹೋಗಿ ನೋಡ್ತೀನಿ. ಅಲ್ಲಿ ನನಗೆ ಏನು ನಡೀತಾ ಇದೆ ಅಂತ ನನಗೆ ಗೊತ್ತಾಗಬೇಕು. ಎಲ್ಲರೂ ಹೇಳ್ತಾ ಇದ್ರು ನಿನ್ನ ಗಂಡ ಮೋಸ ಮಾಡ್ತಾನೆ ಕರ್ಕೊಂಡು ಹೋಯ್ತಿಲ್ಲ ಅಂತ. ನಾನು ನಂಬ್ತಾ ಇರಲಿಲ್ಲ. ಆದರೆ ಇವಾಗ ಕಣ್ಣಾರೆ ನೋಡಿದ್ಮೇಲೆ ನಂಗೆ ಅನುಮಾನ ಬರ್ತೈತೆ. ನನ್ನ ಗಂಡನೇ ಅದು ನನ್ನ ಗಾಡಿನೇನೆಯ. ಮಂತಕ್ಕೆ ಹೋಗಿ ನೋಡ್ತೀನಿ ಮೊದಲು. ಸರಿ ನೋಡಿ ಬಿರ್ಬಿರ್ನ ಹೋಗ್ಬಿಟ್ಟು ಊರ್ ಬಸ್ ಇನ್ನೇನು 10 ನಿಮಿಷಕ್ಕೆ ಐತೆ. ಬಿರ್ಬಿರ್ನ ಹೋಗ್ಬಿಟ್ಟು ರೆಡಿ ಆಗ್ಬಿಟ್ಟು ಸರ್ರ ಅಂತ ಹೇಳ್ಬಿಟ್ಟು ಸುಮ್ಕೇನಿಯ ಹೊಂಟ್ಬಿಡು. ಅವನೆಲ್ಲ ಅನ್ನಿಸ್ತದೆ. ಆದರೆ ಪಾಪ ನೀನು ಡೌಟ್ ಯಾಕೆ? ಸುಮ್ಮನೆ ಹೋಗ್ಬಿಟ್ಟು ಒಂದ್ಕಿತ ನೋಡು, ಯಾಕಲ್ವಾ? ಅಲ್ಲ ಕಣಕ, ಬರೀ ನನ್ನ ಗಂಡ ಒಬ್ಬನೇ ಕರ್ಕೊಂಡೋಯ್ತವನೆ ಅಂದರೆ ಏನೋ ಅನ್ಕೋತಿದ್ದೆ. ಆದರೆ ಅದು ನನ್ನ ಗಾಡಿ ಕಣಕ, ನಮ್ಮ ಅಪ್ಪ ಅಮ್ಮ ಕೊಡ್ಸಿರೋ ಗಾಡಿ. ಅದು ಗೊತ್ತೇನು ನಿಂಗೆ? ನಾನು ಮರ್ತು ಬಿಡ್ತೀನಿ. ಅಷ್ಟು ಬಿರ್ನ ನಡಿಯಕ್ಕ, ಬಸ್ ಹತ್ಕೊಂಡು ಹೋಗ್ಲೇಬೇಕು, ನಾನು ನೋಡಲೇಬೇಕು. ಅಯ್ಯೋ ದೇವ್ರೆ, ಮುಗೀತು ಕತೆ ಅಂತಾನೆ ನೀ ಅನ್ಕೊಬಿಡು. ಸರಿಯಾಗೇನೇ ಮುಗೀತು. ಏನು ಮಾಡೋದು? ನನ್ನ ಕೈನಾಗ ಇವಾಗ ಏನೂ ಇಲ್ಲ. ನನ್ನ ಮಗ ಎಂದೂ ಕರ್ಕೊಂಡು ಹೋಗ್ತಿದ್ದ ನೆನ್ತಿನ ಬೈಕಾಗೆ. ಇವತ್ತು ಏನಕ್ಕಪ್ಪ ನೆಕ್ಕ ಕರ್ಕೊಂಡು ಹೋಗ್ಬೇಕಿತ್ತ? ಇವತ್ತು ತಗ್ಲಾಕಳಕ್ಕೆ ಹೆಂಗನ ಮಾಡ್ಕೊಳ್ಳಿ ನನಗೇನಂತೆ. ಈ ಸರೋಜಿ ಮೇಲೆ ಬರ್ತದೆ ಅಂತ ಗೊತ್ತಾರೆ ನಾನಂತೂ ಮೊದಲೇ ಎಸ್ಕೇಪ್ ಹೋಗ್ಬಿಡ್ತೀನಿ. ಎಲ್ಲದಕ್ಕೂ ಸರೋಜಿ. ನಾನೇನು ಎಲ್ರಿಗೂ ಬಿಟ್ಟಿದ್ದೀನಿ ಅಂತ ಅನ್ನಿಸ್ಬಿಡ್ತದೆ. ಇಲ್ಲ, ಮೊದಲು ನಾನು ಇಲ್ಲಿಂದ ಎಸ್ಕೇಪ್ ಹೋಗ್ಬಿಡ್ಬೇಕು. ಅವಳನ್ನ ಮೊದಲು ಊರಿಗೆ ಸಾಗಾಕ್ಬಿಟ್ಟು ನಾನು ನಮ್ಮ ಅಮ್ಮನ ಮನ್ಗೆ ಹೊಂಟೋಗ್ಬಿಡ್ತೀನಿ ಸುಮ್ಕೆ ನೆನೆಯ.